कविता जन्म से चालू बोली जाने ಸಮಸ್ತ ನಾಡಿನ ಜನತೆಗೆ ಎಸ್ ಪಿ ಸೂರ್ಯ ಮಾಡುವ ನಮಸ್ಕಾರಗಳು. ಶುಭೋದಯ, ಶುಭ ದಿನ. ಮತ್ತು ತಮ್ಮೆಲ್ಲರಿಗೆ ನನ್ನ ಚಾನಲ್ಗೆ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೀನಿ. ಫ್ರೆಂಡ್ಸ್, ನನ್ನ ಲೈಫ್ ಸ್ಟೋರಿ ಬಗ್ಗೆ ಎಪಿಸೋಡ್ 1 ಮತ್ತು ಎಪಿಸೋಡ್ 2 ಮುಗಿದಿದೆ. ಇವತ್ತಿನ ವಿಷಯದಲ್ಲಿ ಎಪಿಸೋಡ್ 3 ಬಗ್ಗೆ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಎಪಿಸೋಡ್ 1 ಎಪಿಸೋಡ್ 2 ನೋಡಿದರೆ ಮತ್ತು ಸಬ್ಸ್ಕ್ರೈಬು ಆಗ್ತಾಯಿದ್ದೀರಿ. ಹಾಗೆಯೇ ಸಪೋರ್ಟ್ ಮಾಡಬೇಕು ಫ್ರೆಂಡ್ಸ್. ಸಪೋರ್ಟ್ ಮಾಡಿ. ಸಪೋರ್ಟ್ ಮಾಡ್ತಾಯಿದ್ರೆ ನನ್ನ ಬಗ್ಗೆ ಏನೆಲ್ಲ ಬದಲಾವಣೆಗಳಿದೆ ಅಂತ ಹೇಳ್ಬಿಟ್ಟು ನಿಮ್ಗಳಿಗೂ ಗೊತ್ತಾಗತ್ತೆ. ಅಂಗವಿಕಲರು ಯಾವ ಥರ ಎಲ್ಲ ಇರ್ತಾರೆ ಮತ್ತು ಹೇಗೆಲ್ಲ ಬದಲಾವಣೆ ಆಗ್ತಾರೆ ಅಂತ ಹೇಳ್ಬಿಟ್ಟು ನಿಮಗೂ ಗೊತ್ತಾಗತ್ತೆ ಫ್ರೆಂಡ್ಸ್. ಈಗ ಸಂಚಿಕೆಯಲ್ಲಿ ನಾವು ಇದನ್ನು ಮುಂದುವರ್ಸೋಣ. 10ನೇ ಕ್ಲಾಸ್ ಅದೇ ಹೋಗಿದ್ದ ಸಂಚಿಕೆಯಲ್ಲಿ ಹೇಳಿದಾಗೆ ಕೊನೆಯಿಂದ 10ನೇ ಕ್ಲಾಸು ನಾನು ಫೇಲ್ ಆದಮೇಲೆ ಏನು ಬೆಂಗಳೂರಿಗೆ ಬರ್ತೀವಿ. ಆಮೇಲೆ ಸಮಸ್ತೆಗೂ ರೀಚ್ ಆಗ್ತೀವಿ. ಆದಮೇಲೆ ಅಲ್ಲಿ ನಾನು ಕಂಪ್ಯೂಟರ್ ಕ್ಲಾಸಿಗೆ ಅಂತ ಹೇಳ್ಬಿಟ್ಟು ಏನು ಬಂದಿರ್ತೀನಿ ಫ್ರೆಂಡ್ಸ್. 10ನೇ ಕ್ಲಾಸು ಫೇಲ್ ಆಗಿಬಿಟ್ಟಿದ್ದೀರಾ, 10ನೇ ಕ್ಲಾಸ್ ಫೇಲ್ ಆದವರಿಗೆ ಕಂಪ್ಯೂಟರ್ ಕ್ಲಾಸ್ ಇಲ್ಲ ಅಂತೇಳ್ಬಿಟ್ಟು ಹೇಳ್ಬಿಡ್ತಾರೆ ಫ್ರೆಂಡ್ಸ್. ಆವಾಗ ಏನು ಮಾಡಬೇಕು ಅಂತೇಳ್ಬಿಟ್ಟು ಗೊತ್ತಾಗಲ್ಲ. ಆಮೇಲೆ ನಮ್ಮ ಬ್ರದರ್ ಅವ್ರು ಕೇಳ್ತಾರೆ, ನೋಡಿ ಇನ್ನು ಬೇರೆ ಏನಾದರೂ ಇದೆಯಾ ಹೇಗೆ ತರಬೇತಿಗಳು ಅಂತೇಳ್ಬಿಟ್ಟು ಹೇಳಿದ್ರೆ, ಅದು ಬೇರೆ ನಾವು ಊರಿಂದ ಬಂದ್ಬಿಟ್ಟಿದ್ವಿ, ಅಷ್ಟು ದೂರ ಬೇರೆ. ನೋಡಿದ್ರೆ ನಮ್ಮ ಹತ್ರ ಏನೋ ಒಂದು ಆಸೆ ಇಟ್ಕೊಂಡು ಬಂದಿದ್ವಿ, ಕಾಸು ಇರಲಿಲ್ಲ. ನಮ್ಮ ತಾಯವರು ಕಾಲು ಚೈನ ಬೇರೆ ಒತ್ತಿಟ್ಟಿದ್ದಾರೆ. ಅಷ್ಟೆಲ್ಲ ಕಷ್ಟಪಡ್ಕೊಂಡು ಬಂದಿದ್ದೀವಿ. ಇಲ್ಲಿ ನೋಡಿದ್ರೆ ಈ ಥರ ಹೇಳ್ಬಿಡ್ತಾರೆ. ಆಮೇಲೆ ನಮ್ಮ ಬ್ರದರ್ ಮತ್ತೆ ವಿಚಾರಿಸ್ತಾರೆ, ನೋಡಿ ಇನ್ನು ಬೇರೆ ಏನಾದರೂ ತರಬೇತಿಗಳು ಏನೋ ಇದೆಯಾ ಹೇಗೆ ಅಂತೇಳ್ಬಿಟ್ಟು ವಿಚಾರಿಸಿದಾಗ ಸಂಸ್ಥೆಯವರು ಬೆಂಗಳೂರಲ್ಲಿ ಆ ಸಂಸ್ಥೆಯವರು ನನಗೆ ತೋಟಗಾರಿಕೆ ತರಬೇತಿಯನ್ನು ಸಜೆಷನ್ ಮಾಡ್ತಾರೆ ಫ್ರೆಂಡ್ಸ್. ಹಾರ್ಟಿಕಲ್ಚರ್ ಟ್ರೈನಿಂಗ್ ಅಂತ ಹೇಳ್ಬಿಟ್ಟು ಅದನ್ನು ಸಜೆಷನ್ ಮಾಡ್ತಾರೆ. ಆಮೇಲೆ ಅವರು ನಮಗೆ ಆಪ್ಷನ್ ಕೊಟ್ಬಿಡ್ತಾರೆ. ಇರೋದು ಅದು ಒಂದಿದೆ ನೋಡಿ, 10ನೇ ಕ್ಲಾಸು ಫೇಲ್ ಆದವರಿಗೆ ಮತ್ತು ಪಾಸ್ ಆದವರು ಮಾಡ್ಬೋದು, ಫೇಲ್ ಆದವರು ಕೂಡ ಮಾಡ್ಬೋದು ಅಂತೇಳ್ಬಿಟ್ಟು ಅದು ಒಂದು ಸಜೆಷನ್ ಮಾಡ್ತಾರೆ. ಆಮೇಲೆ ನಾನು ಯೋಚನೆ ಮಾಡ್ತೀನಿ, ಈ ಕಡೆ 10ನೇ ಕ್ಲಾಸ್ ಫೇಲ್ ಬೇರೆ ಆಗ್ಬಿಟ್ಟಿದ್ದೀನಿ. ನಾನು ಎಕ್ಸಾಮ್ನು ಸ್ವಲ್ಪ ನಾನು ಪ್ರಿಪೇರ್ ಆಗಬೇಕು, ಹೆಂಗಾರು ಮಾಡಿ ಈ ಸತಿ ಎಕ್ಸಾಮ್ ಪಾಸ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಇರುತ್ತೆ ತಲೆಯಲ್ಲಿ. ಮತ್ತು ಇವರು ಹಾರ್ಟಿಕಲ್ಚರ್ ಟ್ರೈನಿಂಗ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹಾರ್ಟಿಕಲ್ಚರ್ ಅಂತಂದರೆ ನನಗೇನು ಗೊತ್ತಿಲ್ಲ ಫ್ರೆಂಡ್ಸ್, ಹಾರ್ಟಿಕಲ್ಚರ್ ಅಂತ ಹೇಳಿದ್ರು ಅವರು. ಆಮೇಲೆ ಸ್ವಲ್ಪ ನನಗೆ ಐಡಿಯಾ ಬಂದಿದ್ದೇನೆಂದರೆ ಗಿಡಗಳ ಬಗ್ಗೆ, ಗಾರ್ಡನಿಂಗ್ ಬಗ್ಗೆ ಅಂತ ಹೇಳ್ಬಿಟ್ಟು ಹೇಳುವಾಗ ನನಗೂ ಏನು ಗಿಡಗಳು ಇರ್ಬೇಕಾ ಅಂತೇಳ್ಬಿಟ್ಟು, ಆ ಗಿಡ ಬಗ್ಗೆ ಕಲ್ತ್ಕೋಬೇಕಾ ಅಂತೇಳ್ಬಿಟ್ಟು ಅದು ಒಂದೇ ಗೊತ್ತಾಯ್ತು ನನಗೆ. ಆವಾಗ ನಾನು ಯೋಚನೆ ಮಾಡಿದೆ ಫ್ರೆಂಡ್ಸ್, ನಿರ್ಧಾರ ಆವಾಗ ತಗೊಂಡೆ. ಯಾಕಂತಂದರೆ ನಾನು ಹೆಂಗೋ ಊರು ಬಿಟ್ಟು ಹಳ್ಳಿಯಿಂದ ಬಂದುಬಿಟ್ಟಿದ್ದೀನಿ. ಆಮೇಲೆ ಇಲ್ಲಿ ಮತ್ತೆ ಈಗ ಇದು ಕಂಪ್ಯೂಟರ್ ಕ್ಲಾಸ್ ಇಲ್ಲ, ಮತ್ತು ಹೆಂಗೆ ನಾನು ಮತ್ತೆ ಹೋದರೆ ಕಾಸೂ ಖರ್ಚಾಗತ್ತೆ. ನಮ್ಮ ತಾಯವರು ಕಷ್ಟಪಟ್ಟು ಏನೇನೋ ಕನಸುಗಳು ಮತ್ತು ನನಗೆ ಏನೇನೋ ಹೇಳಿ ಚೆನ್ನಾಗಿ ಏನೋ ಅಲ್ಲಿ ಹೋಗಬೇಕು, ಏನೋ ಒಂದು ಕಲಿಬೇಕು ನೀನು ಅಂತೆಲ್ಲ ಹೇಳಿ ಕಳಿಸಿದ್ದಾರೆ. ಇಲ್ಲಿ ಈ ಥರ ಆಗತ್ತಲ್ಲ ಅಂತೇಳ್ಬಿಟ್ಟು ವಾಪಸ್ ಹಂಗೆ ಹೋಗೋದು ಬೇಡ, ಆಯ್ತು ಅದು ಏನಾದರೂ ಇರಲಿ ಮಾಡೋಣ ಅಂತೇಳ್ಬಿಟ್ಟು ಮನಸ್ಸು ಮಾಡ್ತೀನಿ ಫ್ರೆಂಡ್ಸ್. ಆವಾಗ ಅವ್ರ ಜೊತೆ ಮತ್ತೆ ಹೋಗಿ ಡಿಸ್ಕಷನ್ ಮಾಡ್ತೀವಿ. ಡಿಸ್ಕಷನ್ ಮಾಡಿದ್ಮೇಲೆ ಸರಿ ಆಯ್ತು, ಹಾಗಾದರೆ ನಿಮಗೆ ಅಡ್ರೆಸ್ ಕೊಡ್ತೀವಿ, ಹೋಗಿ ಜಾಯಿನ್ ಮಾಡ್ಕೊಳ್ಳಿ, ಕರ್ಕೊಳ್ತಾರೆ ಅಂತೇಳ್ಬಿಟ್ಟು ಹೇಳ್ತಾರೆ. ಫೋನ್ ಮಾಡಿ ಹೇಳ್ತೀವಿ, ನೀವು ಹೋಗಿರಿ ಅಂತೇಳ್ಬಿಟ್ಟು ಅವ್ರು ಅಡ್ರೆಸ್ ಕೊಡ್ತಾರೆ. ಅಲ್ಲಿ ಬಂದಿರೋ ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ತೀವಿ. ಅಲ್ಲಿ ಹೋದ್ಮೇಲೆ ಅವರು ಹೇಳಿರ್ತಾರೆ, ಹೋಗಿ ನಾವು ಮಾತಾಡ್ತೀವಿ. ಈ ಥರ ಹಿಂಗೆ ಬಂದಿರಿ, ಈ ಥರ 10th ಫೇಲ್ ಆಗಿದೆ ಅಂತೇಳ್ಬಿಟ್ಟು ಹೇಳಿ ಏನೋ ಅವ್ರಿಗೆ ಹೇಳಿದ ಮೇಲೆ ತರಬೇತಿ ಬಗ್ಗೆ ಅವರು ನನಗೆ ಹೇಳ್ತಾರೆ. ಈ ಥರ ಇದು ಹಾರ್ಟಿಕಲ್ಚರ್ ಟ್ರೈನಿಂಗ್ ಅಂತೇಳ್ಬಿಟ್ಟು ಹೇಳ್ತಾರೆ. ತೋಟಗಾರಿಕೆ ಅಂಗವಿಕಲರ ಅದು ಬಂದ್ಬಿಟ್ಟು ಅಂಗವಿಕಲರ ತೋಟಗಾರಿಕೆ ತರಬೇತಿ ಕೇಂದ್ರ ಅಂತೇಳ್ಬಿಟ್ಟು ಹೇಳ್ತಾರೆ. ಆಮೇಲೆ ಸರಿ ಆಯಿತು ಅಂತೇಳ್ಬಿಟ್ಟು ನಾನು
ತರಬೇತಿಗೆ ಜಾಯ್ನ್ ಆಗ್ತೀನಿ. ನಮ್ಮ ಬ್ರದರ್ ಅದೇ ರಾಮ್ಸನ್ ನಾಯ್ಕ್ ಅಂತ ಬಿಟ್ಟು ಏನು ಹೇಳೋದಿಲ್ಲ, ಅವರು ತೋಟಗಾರಿಕೆ ತರಬೇತಿಗೆ ಜಾಯಿನ್ ಮಾಡಿಸ್ತಾರೆ. ಅವ್ರ ಜೊತೆಲ್ಲ ಮಾತಾಡಿಕೊಂಡು ಅವರೆಲ್ಲ ಫಾರ್ಮಾಲಿಟೀಸ್ ಏನಿದೆ ಅದನ್ನೆಲ್ಲ ತಗೊಂಡು ಆಮೇಲೆ ಅವರು ಫಾರ್ಮ್ ಎಲ್ಲ ಫಿಲಪ್ ಮಾಡಿ ಜಾಯಿನ್ ಮಾಡಿಸಿ ಆಮೇಲೆ ನಮ್ಮ ಬ್ರದರ್ ಅವರು ಅಲ್ಲಿಂದ ಅವರು ವರ್ಕ್ ಪ್ಲೇಸಿಗೆ ಹೋಗ್ತಾರೆ. ಆಮೇಲೆ ಅಲ್ಲಿ ಅಂದರೆ ನೋಡಿ, ಈಗ ಒಂದು ಹಳ್ಳಿಯಿಂದ ಇನ್ನೊಂದು ನಮ್ಮ ಸ್ಕೂಲಿಗೆ ಹೋಗ್ಬೇಕಂತಂದ್ರು ನನಗೆ ಒಂದು 5-6 ಕಿಲೋಮೀಟ್ರ್ ಹೋಗ್ಬೇಕಂತಂದ್ರೂ ತುಂಬ ಕಷ್ಟಗಳಾಗ್ತಿತ್ತು. ಅದರಲ್ಲಿ ಇಷ್ಟು ದೂರ ಬೆಂಗಳೂರಿಗೆ ಬಂದುಬಿಟ್ಟಿದ್ದೀನಿ, ಹೆಂಗಪ್ಪ ಏನು ಅಂತೇಳ್ಬಿಟ್ಟು ಯೋಚನೆ ಫ್ರೆಂಡ್ಸ್. ಒಬ್ಬನೇ ಅದು ಆಗ್ಬಿಟ್ಟಿದ್ದೀನಿ, ನನಗೆ ಯಾರಿಲ್ಲ. ಆಮೇಲೆ ನಮ್ಮ ಲ್ಯಾಂಗ್ವೇಜು ಕನ್ನಡ ಅಲ್ಲಿ ಮಾತಾಡೋದು ಬೇರೆ, ಇಲ್ಲಿ ಮಾತಾಡೋದು ಬೇರೆ, ಹೇಗೆ ಅಂತೇಳ್ಬಿಟ್ಟೆಲ್ಲ ಯೋಚನೆಗಳು ಶುರುವಾಯಿತು. ಆಮೇಲೆ ಅಲ್ಲಿ ಹೋಗಿದ್ದೀನಿ, 1 ದಿನ 2 ದಿನ ಇದ್ದೀನಿ, ಊರೇ ನೆನಪು ಬರೋದು ಫ್ರೆಂಡ್ಸ್. ನಮ್ಮ ತಂದೆ ತಾಯಿಯರು, ನಮ್ಮ ಅಕ್ಕವರು ನೆನಪು ಬರೋದು. ಆಮೇಲೆ 1 ದಿನ ಆಯಿತು, 2 ದಿನ ಆಯಿತು, ಹಂಗೆ 3 ದಿನ 4 ದಿನ ಅಲ್ಲಿ ಏನು ಕೆಲಸದ ಮೇಲೆ ಗಮನನೇ ಇಲ್ಲ ಫ್ರೆಂಡ್ಸ್. ಅಲ್ಲಿ ಹೋಗಿದ ತಕ್ಷಣ ಮೊದಲು 1 ದಿನ 2 ದಿನ ಆಯಿತು, ಅವರು ಕ್ಲೀನಿಂಗ್ ಬಗ್ಗೆ ಹೇಳ್ತವ್ರೆ, ಆಮೇಲೆ ಅಲ್ಲಿರೋ ಏರಿಯಾಗಳ ಬಗ್ಗೆ ತಿಳಿಸ್ತಾರೆ. ನನಗೇನು ಗೊತ್ತಾಗ್ತಿಲ್ಲ ಇದು. ಆಮೇಲೆ ಅವರು ನಾನು ಏನು ಅಲ್ಲಿ ಹೋದ್ಮೇಲೆ ಅದೊಂದು ಹೇಳ್ತಾಯಿದ್ದೀನಿ, ಅದೊಂದು ಇದು ಹೇಳ್ತಾಯಿದ್ದೀನಿ ನಿಮಗೆ. ಅವರು ನನಗೆ ಕೇಳ್ತಾರೆ, ಊರಲ್ಲಿ ಏನೇನೆಲ್ಲ ಮಾಡ್ತಿದ್ದೆಪ್ಪ ಅಂತಬಿಟ್ಟು ಕೇಳ್ತಾರೆ ಫಸ್ಟಿಂದ. ಅದು ಏನು ಹೇಳ್ತಾರೆ ಅಂದರೆ ನಿನಗೆ ಏನೆಲ್ಲ ಕೆಲಸ ಬರುತ್ತೆ ಅಂತ ಕೇಳ್ತಾರೆ. ನನಗೆ ಕೆಲಸ ಅಂತಂದರೆ ಮನೆಯಲ್ಲಿ ನೀನು ಹೇಗಿದ್ದೆ ಮತ್ತು ಹಾಸ್ಟೆಲಲ್ಲಿದ್ದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆವಾಗ ಮಾಮೂಲಾಗಿ ನಾನು ಕ್ಲೀನಿಂಗ್ ಮಾಡೋದು, ಆಮೇಲೆ ಬಟ್ಟೆ ಒಗೆಯೋದು, ಅದಷ್ಟೇ ಗೊತ್ತಿತ್ತು ಫ್ರೆಂಡ್ಸ್. ಅದಕ್ಕೆ ಅವರು ಕೇಳ್ತಾರೆ, ಕ್ಲೀನಿಂಗ್ದು ಆಯಿತು ಅಂದರೆ ಅವ್ರು ಕೊಡೋ ರೂಮ್ಗಳೆಲ್ಲ ಸ್ವಚ್ಛವಾಗಿ ಇಟ್ಕೋಬೇಕು, ಆಮೇಲೆ ನಿಮ್ಮ ಬಟ್ಟೆಗಳು ನೀವು ತೊಳ್ಕೊಬೇಕು. ಆಮೇಲೆ ಕುಕ್ಕಿಂಗ್ ಬಗ್ಗೆ ಕೇಳ್ತಾರೆ. ಕುಕ್ಕಿಂಗ್ ಬಗ್ಗೆ ನನಗೆ ಬರಲ್ಲ ಅಂತ ಹೇಳ್ತೀನಿ. ಆಮೇಲೆ ಕ್ಲೀನಿಂಗ್ ಆದರೂ ಅಷ್ಟಕ್ಕಷ್ಟೇ, ಏನಪ್ಪ ಅಂತಂದರೆ ನಮ್ಮ ಏರಿಯಾ ಅಷ್ಟೇ ಇದು ಕ್ಲೀನಿಂಗ್ ಮಾಡಿಕೊಂಡು ಇಟ್ಕೊಳ್ಳೋ ಥರ ಇತ್ತು. ಇಲ್ಲಿ ಈ ಥರ ಇರಲ್ಲ. ಹಾಸ್ಟೆಲ್ ಇರುತ್ತೆ, ಆಮೇಲೆ ಶಿಫ್ಟ್ ವೈಸ್ ಇರುತ್ತೆ. ಆಮೇಲೆ ಶಿಫ್ಟ್ ವೈಸಲ್ಲಿ 6 ಜನ ಇರ್ತೀರಿ. 1 ಶಿಫ್ಟು ಕ್ಲೀನಿಂಗು, 1 ಶಿಫ್ಟು ಕುಕ್ಕಿಂಗು, ಆ ಥರ ಎಲ್ಲ ಮಾಡ್ಕೋಬೇಕಾಗತ್ತೆ ಅಂತೇಳ್ಬಿಟ್ಟು ಹೇಳ್ತಾರೆ. ಆಮೇಲೆ ಸರಿ ಆಯಿತು, ನನಗೆ ಗೊತ್ತಿಲ್ಲ, ಕಲಿತೀನಿ ಸರ್ ಅಂತೇಳ್ಬಿಟ್ಟು ಹೇಳ್ತೀನಿ ನಾನು ಅವರಿಗೆ. ಅದಾಗಿ ಆಮೇಲೆ ಈ ಟ್ರೈನಿಂಗ್ ಡ್ಯೂರೇಷನ್ ಬಂದ್ಬಿಟ್ಟು 10 ಮಂತ್ಸ್ ಇರುತ್ತೆ ಫ್ರೆಂಡ್ಸ್. ಆಮೇಲೆ ಆಯಿತು 10 ಮಂತ್ಸ್ ಹೆಂಗಾದರೂ ಆಗಲಿ ಮಾಡೋಣ ಅಂತೇಳ್ಬಿಟ್ಟು, ಯಾಕಂದರೆ ನನಗೆ ನನ್ನ ತಲೆಯಲ್ಲಿ ಇದ್ದಿದ್ದು ಆವಾಗ ಇಷ್ಟು ದೂರದಿಂದ ಬಂದುಬಿಟ್ಟಿದ್ದೀವಿ ಅಂತೇಳ್ಬಿಟ್ಟು ಅದು ಒಂದು ಯೋಚನೆ ಇದ್ದರಿಂದ ಆಯಿತು ಏನಾದರೂ ಆಗಲಿ ಮಾಡೋಣ ಅಂತೇಳ್ಬಿಟ್ಟು ನನ್ನ ಮನಸ್ಸು ಒಂದು ಆವಾಗ ನಿರ್ಧಾರ ಮಾಡಿದೆ. ಹಾಗಾಗಿ ಸರಿ ಅಂತ ಹೇಳ್ಕೊಂಡು ಮಾಡ್ತೀರಿ. ಮತ್ತು ದಿನ ಮೆಲ್ಲಗೆ ಶುರು ಮಾಡ್ತೀನಿ ಫ್ರೆಂಡ್ಸ್. ಅವ್ರ ಜೊತೆ ಕ್ಲೀನಿಂಗ್ ಮಾಡೋದು, ಆಮೇಲೆ ಕುಕ್ಕಿಂಗ್ ಮಾಡೋದು ಮಾಡ್ತೀವಿ. ಹಾಗೆ ಹೋಗಿ ನನಗೆ ಅಲ್ಲಿ ಸ್ವಲ್ಪ ಸೆಟ್ ಆಗಲಿಕ್ಕೆ ಒಂದು 15 ದಿನ ಆಗುತ್ತೆ ಫ್ರೆಂಡ್ಸ್. ಯಾಕೆಂದರೆ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೆ ಅವ್ರ ಜೊತೆ ಹೊಸ ಪರಿಚಯಗಳು, ಅವರೆಲ್ಲ ಹುಡುಗರ ಜೊತೆ ಕೆಲಸ ಅದು ಇದು ಅಂತ ಹೇಳ್ಬಿಟ್ಟು ಅಂದರೆ ಕ್ಲೀನಿಂಗು ಏನೇನಿದೆ ತರಬೇತಿಲಿ ಅದೆಲ್ಲ ಮಾಡಿಕೊಂಡು ಇರ್ತಿದ್ದೆ. ಸಾಯಂಕಾಲ ಟೈಮ್ ಆದರೆ ನಮ್ಮ ತಂದೆ ತಾಯಿಯವರು ನೆನಪು ಬಂದುಬಿಡೋರು, ಅಳಕ್ಕೆ ಶುರು ಮಾಡಿಬಿಡ್ತಿದ್ದೆ ಫ್ರೆಂಡ್ಸ್. ಇದು ನಾನು ತರಬೇತಿಗೆ ಸೇರಿಕೊಂಡಿದ್ದು 2007ರಲ್ಲಿ. ಅಂದರೆ ಆವಾಗ ನನಗೆ 16-17 ವರ್ಷ ಆಗಿರುತ್ತೆ ಫ್ರೆಂಡ್ಸ್. ನಾನು 10th ಫೇಲ್ ಆಗಿದ ತಕ್ಷಣವೇ ನಾನು ಅಲ್ಲಿ ಸೇರಿರ್ತೀನಿ ತರಬೇತಿ ಅಂತ ಹೇಳ್ಕೊಂಡು. ಹಾಗಾಗಿ 17 ವರ್ಷ ಆಗಿರುತ್ತೆ ಫ್ರೆಂಡ್ಸ್ ನನಗೆ ಆವಾಗ. 2007 ಆಗಸ್ಟಿಗೆ ನಾನು ಬಂದಿರ್ತೀನಿ. ಹಾಗಾಗಿ ನಾನು ಒಂದು 15 ದಿನ ಟೈಮ್ ಹಿಡಿತೈತೆ ಫ್ರೆಂಡ್ಸ್. ಕೆಲಸದ ಬಗ್ಗೆ ಏನು, ಅಲ್ಲಿ ತರಬೇತಿ ಬಗ್ಗೆ ಏನಿದೆ ಎಲ್ಲ ನೋಡಿಕೊಂಡು ಸಾಯಂಕಾಲ ಟೈಮ್ ಮಾತ್ರ ನಾನು ತುಂಬ ಅಳ್ತಾಯಿದ್ದೆ, ಅವರನ್ನೆಲ್ಲ ನೆನೆಸ್ಕೊಂಡು ಅಳೋದು. ಆಮೇಲೆ ಅಲ್ಲಿ ಹಾಸ್ಟೆಲಲ್ಲಿ ಇರೋರು
ಮೇಡಮ್ ಫಸ್ಟಲ್ಲಿ ಹೋಗುವಾಗ ನನಗೆ ಹಾಸ್ಟೆಲಲ್ಲಿ ಮೇಡಮ್ ಅವರಿದ್ದರು. ಆ ಮೇಡಮ್ಮು ಅಂದರೆ ಸುಳ್ಳು ಹೇಳಬಾರ್ದು ಫ್ರೆಂಡ್ಸ್, ನಾನು ಹೋಗಿ ಒಂದು 15 ದಿನ ಕೂಡ ಆಗಿಲ್ಲ. ನಮ್ಮ ತಾಯಿಯವರೇ ನನಗೆ ನೆನಪು ಬಂದರು ಫ್ರೆಂಡ್ಸ್. ಆ ಟೈಮಲ್ಲಿ ನಾನೇನು ಅಳ್ತಾ ಇದ್ದೆ ಅಂತ ಹೇಳ್ದಲ್ಲ, ಅವರು ಅಷ್ಟು ಚೆನ್ನಾಗಿ ನೋಡಿಕೊಂಡು ಆಮೇಲೆ ನಮಗೆ ಇನ್ನು ಫ್ಯೂಚರ್ ಬಗ್ಗೆ ಎಲ್ಲ ನೋಡಪ್ಪ ನೀವು ಈ ಥರ ಇದ್ದೀರಾ, ನಿಮ್ಮ ಫ್ಯೂಚರ್ ಬಗ್ಗೆ ನೀವು ಏನಾದರೂ ಒಂದು ಕಲಿಬೇಕು, ಬೆಳಿಬೇಕು, ಇದು ಗಿಡ ಅಂತಾರೆ, ಗಾರ್ಡನ್ ಅಂತಾರೆ ಅಂತ ಹೇಳ್ಬಿಟ್ಟು ಏನೋ ಸುಮ್ಮನೆ ಇದು ಮಾಡ್ಕೋಬೇಡ, ಇದನ್ನು ನೀಟಾಗಿ ಯೂಟಿಲೈಸ್ ಮಾಡ್ಕೋ ಅಂತಬಿಟ್ಟು ಒಂದು 15 ದಿನದಲ್ಲಿ ಅವರು ತುಂಬ ಚೆನ್ನಾಗಿ ನನಗೆ ಮೋಟಿವೇಶನ್ ಮಾಡ್ತಾರೆ ಫ್ರೆಂಡ್ಸ್. ಅದೇನು ನನಗೆ ಗೊತ್ತಿಲ್ಲ. ಆಮೇಲೆ ಅವ್ರು ಹೇಳಿದ ಮಾತುಗಳಂತೂ ತುಂಬ ನೀಟಾಗಿ ತಲೆಯಲ್ಲಿ ಕೂತು, ಆಮೇಲೆ ಒಂದು 15 ದಿನದಲ್ಲಿ ಅವ್ರ ಜೊತೆ ಸ್ವಲ್ಪ ಚೆನ್ನಾಗಿ ಮಾತಾಡೋದು ಎಲ್ಲ ಅಭ್ಯಾಸ ಮಾಡ್ಕೊಂಡು ಅವ್ರ ಜೊತೆ ಚೆನ್ನಾಗಿ ಪಳಗ್ತೀನಿ. ಆಮೇಲೆ ಕ್ಲೀನಿಂಗು, ಕುಕ್ಕಿಂಗು, ಆಮೇಲೆ ನಮ್ಮ ರೂಮ್ ಏರಿಯಾ ಎಲ್ಲ ಕ್ಲೀನಿಂಗು, ಮತ್ತು ನಮ್ಮ ಟ್ರೈನಿಂಗ್ ಸೆಂಟರ್ ಎಲ್ಲ ಪ್ರತಿನಿತ್ಯ ಬೆಳಿಗ್ಗೆ ಹೋದರೆ ಫಸ್ಟು ಕ್ಲೀನಿಂಗ್ ಕಲಿಸ್ಕೊಡ್ತಾರೆ. ಆದಮೇಲೆ ರೂಮ್ಗಳು ಕ್ಲೀನ್ ಮಾಡೋರೊಬ್ಬರು, ಅಡುಗೆ ರೂಮ್ ಕ್ಲೀನ್ ಮಾಡೋರೊಬ್ಬರು, ಆಮೇಲೆ ಟ್ರೈನಿಂಗ್ ಸೆಂಟರ್ ಏರಿಯಾ ಕ್ಲೀನ್ ಮಾಡೋರು, ಆ ಥರ ಬ್ಯಾಚ್ ವೈಸ್ ಮಾಡಿರ್ತಾರೆ. ಆವಾಗ ನಾನು ಒಂದೊಂದೇ ಮೊದಲು ಸ್ಟಾರ್ಟಿಂಗ್ ಫಸ್ಟ್ ಕ್ಲೀನಿಂಗೇ ಫ್ರೆಂಡ್ಸ್. ಯಾಕೆ ಕ್ಲೀನಿಂಗ್ ಹೇಳ್ತಾ ಇದ್ದೆ ಅಂತಂದರೆ, ಆ ಸಂಸ್ಥೆಯಲ್ಲಿ ಅಂಗವಿಕಲರ ಸಂಸ್ಥೆ ಅದು. ಮೊದಲು ಅವರು ನಮಗೆ ಸ್ವಚ್ಛತೆ ಬಗ್ಗೆ ಕಲಿಸ್ಕೊಡ್ತಾರೆ ಫ್ರೆಂಡ್ಸ್. ಮೊದಲು ಸ್ವಚ್ಛತೆಯಾಗಿರಬೇಕು ಅಂತ ಹೇಳ್ಬಿಟ್ಟು ಕಲಿಸ್ಕೊಡ್ತಾರೆ. ಆಮೇಲೆ ಆರೋಗ್ಯದ ಬಗ್ಗೆ ಹೇಳ್ತಾರೆ. ಆಮೇಲೆ ಅಲ್ಲಿ ಊಟದ ಬಗ್ಗೆ ಹೇಳ್ಬೇಕಂತಂದರೆ ಊಟನೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಆಮೇಲೆ ಒಂದು ಅಗಳು ಮಿಸ್ ಮಾಡಿಲ್ಲ ಫ್ರೆಂಡ್ಸ್. ಒಂದು ಅಗಳು ನನಗೆ ಅದರ ಬಗ್ಗೆ ಅರಿವಿನೇ ಇರಲಿಲ್ಲ. ಈ ಊಟ ಮಾಡೋದ್ರ ಬಗ್ಗೆ, ಸ್ವಚ್ಛತೆ ಬಗ್ಗೆ, ಆಮೇಲೆ ಒಬ್ಬರು ವ್ಯಕ್ತಿ ನಮ್ಮ ಮುಂದೆ ಮಾತಾಡ್ತಾರೆ ಅಂದರೆ ಅವರಿಗೆ ಯಾವ ಥರ ಮಾತಾಡಬೇಕು, ಯಾವ ಥರ ರೆಸ್ಪೆಕ್ಟ್ಲಿ ಮಾತಾಡಬೇಕು ಅನ್ನೋದ್ರ ಬಗ್ಗೆ ಅವರು ಭಾಳಷ್ಟು ಕಲಿಸ್ಕೊಡ್ತಾರೆ. ಗೊತ್ತಲ್ಲ ಫ್ರೆಂಡ್ಸ್, ನಮ್ಮೂರ ಕಡೆ ಗಡಿನಾಡು ಬಳ್ಳಾರಿ ಅಂತಂದರೆ ನಮ್ಮದು ಸ್ವಲ್ಪ ಖಡಕ್ ಭಾಷೆ ಫ್ರೆಂಡ್ಸ್. ಅದರಲ್ಲಿ ಅಂದರೆ ಈ ಬೆಂಗಳೂರು ಕಡೆ ಮಾತಾಡೋ ಕನ್ನಡನೇ ಬೇರೆ, ಮತ್ತು ನಮ್ಮೂರ ಕಡೆ ಮಾತಾಡೋ ಕನ್ನಡದಲ್ಲಿ ಅದು ಒಂದು ಇದು ಬೇರೆ ಆಗಿರುತ್ತೆ. ಹಾಗಾಗಿ ಒಂದು 15 ದಿನ ಟೈಮ್ ತೊಗೊಂಡ್ಮೇಲೆ ಶುರು ಮಾಡಿದ್ದಾರೆ ಫ್ರೆಂಡ್ಸ್. ಮೊದಲನೇದು ಏನಪ್ಪ ಅಂತಂದರೆ, ನಾನಲ್ಲಿ ಹೋಗಿ 15 ದಿನದಾದಮೇಲೆ ಮೆಡಿಟೇಷನ್, ಬೆಳಿಗ್ಗೆ ಎದ್ದ ತಕ್ಷಣದಿಂದ ನಾವು ಹೇಳಬೇಕಂತಂದರೆ ಮೆಡಿಟೇಷನ್ ಅವ್ರು ಹೇಳ್ಕೊಡ್ತಾರೆ ಫ್ರೆಂಡ್ಸ್. 5 ಗಂಟೆಗೆ ಎದ್ದೇಳಬೇಕು. 5 ಗಂಟೆಗೆ ಎದ್ಬಿಟ್ಟು ನಾವು ವಾಶ್ರೂಮು ಎಲ್ಲ ಇದಾದಮೇಲೆ 5:15ಗೆ ಬಂದುಬಿಟ್ಟು ಮೆಡಿಟೇಷನ್ ಸ್ಟಾರ್ಟ್ ಮಾಡ್ತಾರೆ ಫ್ರೆಂಡ್ಸ್. ಮೇಡಮ್ ಅವ್ರಿಗೂ ಇವತ್ತಿಗೂ ನಾನು ಧನ್ಯವಾದಗಳು ಮತ್ತು ಚಿರಋಣಿಯಾಗಿ ಇರ್ತೀನಿ ಅಂತ ಹೇಳ್ಬಿಟ್ಟು ನಾನು ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಅವ್ರ ಹೆಸರು ಬಂದುಬಿಟ್ಟು ನಳಿನಿ ಅಂತ ಹೇಳ್ಬಿಟ್ಟು. ನಾನು ಆ ಸಂಸ್ಥೆಗೆ ಸೇರಿ ಒಂದು 15 ದಿನ ಆದಮೇಲೆ ನನಗೆ ಅದು ದೇವರು ಕೊಟ್ಟ ವರನೇ ಅಂತಲೇ ಹೇಳ್ತೀನಿ. ಮೆಡಿಟೇಷನ್ ಅಂತ ಹೇಳ್ಬಿಟ್ಟು ಮಾಡಿಕೊಡ್ತಾರೆ ಫ್ರೆಂಡ್ಸ್. ಆ ಮೆಡಿಟೇಷನ್ ಏನು ಮಾಡಿಸ್ತಾರೆ, ಪ್ರತಿನಿತ್ಯ 5 ಗಂಟೆಗೆ ಎದ್ಬಿಟ್ಟು ಅದು ಒಂದು ನನಗೆ ಎಕ್ಸಸೈಸ್ ಥರ ಆಗುತ್ತೆ. ಆಮೇಲೆ 5:15ಗೆ ಪ್ರತಿನಿತ್ಯ ಅರ್ಧ ತಾಸು ಯಾವುದೇ ಕಾರಣಕ್ಕೂ ಮಿಸ್ ಆಗಿಲ್ಲ ಫ್ರೆಂಡ್ಸ್. ಎಲ್ಲರೂ 5 ಗಂಟೆಗೆ ಎದ್ದೇಳಬೇಕು. ಹಾಫ್ ಆನ್ ಅವರು ವಾಶ್ರೂಮ್ಗೆ ಹೋಗಿ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡು ಸ್ನಾನ ಗೀನ ಮಾಡಿಕೊಂಡು ಆಮೇಲೆ 5:15 ಕರೆಕ್ಟಾಗಿ ಬಂದು ಮೆಡಿಟೇಷನ್ಗೆ ಯೋಗ, ಧ್ಯಾನ, ಯೋಗದಲ್ಲಿ ಕೆಲವೊಂದು ಆಸನಗಳು ಹೇಳ್ಕೊಡ್ತಾರೆ ಮತ್ತು ಮೆಡಿಟೇಷನ್ ಜಾಸ್ತಿ ಮಾಡ್ತಾರೆ. ಹಾಗಾಗಿ ನಾವು ಮೆಡಿಟೇಷನ್ ಮಾಡೋಕ್ಕೆ ಶುರು ಮಾಡ್ತೀನಿ ಫ್ರೆಂಡ್ಸ್. ಮೆಡಿಟೇಷನ್ ಮಾಡೋದು ಶುರು ಮಾಡಿದ್ಮೇಲೆ ಫ್ರೆಂಡ್ಸ್, ನಾನು ನಿಮಗೆ ಹೇಳ್ತೀನಿ, ನಾನು ಹೇಳ್ತಿದ್ದೆಲ್ಲ ನನಗೇನು ನಾನು ಬರೆಯೋದಾಗಿರಲಿ, ಆಮೇಲೆ ಓದೋದಾಗಿರಲಿ, ನಾನು 10ನೇ ಕ್ಲಾಸ್ವರೆಗಾದ್ರೂ ನನಗೆ ಅಷ್ಟಕ್ಕಷ್ಟೇ ಏನೋ ಒಂದು ಬರಬೇಕಂದ್ರೆ ಕೆಲವೊಂದು ಅಕ್ಷರಗಳು, ಒತ್ತುಗಳು, ಕೊಂಬುಗಳು ಅದು ಇದು ಆಗ್ತಿದ್ವು. ಆಮೇಲೆ ಪರ್ಫೆಕ್ಟಾಗಿ ಓದೋಕ್ಕೆ ಬರ್ತಿರಲಿಲ್ಲ. ಓದೋದ್ರ ಬಗ್ಗೆ ನಮ್ಮೂರ ಕಡೆ ನನಗೆ ನಮ್ಮ ಫ್ರೆಂಡ್ಸಲ್ಲೇ ತುಂಬ ಚೆನ್ನಾಗಿ ಆಟ ಆಡ್ಕೊಂಡಿದ್ದಾರೆ ಫ್ರೆಂಡ್ಸ್. ನಾನಿದು ಹೇಳೋಕ್ಕೆ ಹೆಮ್ಮೆಯಿಂದ ಹೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ನನಗೆ ಆಡ್ಕೊಂಡಿದ್ದಾರೆ.
ಏನು ನೀಟಾಗಿ ಓದೋಕ್ಕೆ ಬರೋಲ್ಲ, ಬರೆಯೋಕ್ಕೆ ಬರಲ್ಲ ಅಂತ ಹೇಳ್ಬಿಟ್ಟು ಆಟ ಆಡ್ಕೊಂಡಿದ್ರು. ಈ ಇದೇನು ನಾನು ಮೆಡಿಟೇಷನ್ ಅಂತ ಶುರು ಮಾಡ್ತೀನಿ. ಆಮೇಲೆ ನನಗೆ ಅದೇನು ಫಸ್ಟ್ನೇ ಸ್ಟೆಪ್ಪಲ್ಲಿ ಅವರು ಓಂಕಾರ, ಭ್ರಮರಿ, ರಿಲ್ಯಾಕ್ಸ್ ಅಂತ ಹೇಳ್ಕೊಡ್ತಾರೆ. ಅದನ್ನೇ ಕಂಟಿನ್ಯೂಸ್ ಆಗಿ 1ರಿಂದ 2 ತಿಂಗಳು ಮಾಡ್ತೀನಿ ಫ್ರೆಂಡ್ಸ್. ಆಮೇಲೆ ಪ್ರಾಣಾಯಾಮಗಳು ಹೇಳ್ಕೊಡ್ತಾರೆ. ಅದನ್ನು ಕಂಟಿನ್ಯೂ ಆಗಿ ಏನೇನು ಹೇಳ್ತಾರೆ ನಾನಲ್ಲಿ ಹೋಗಿ ಏನೋ ಈ ಮೆಡಿಟೇಷನ್ ಶುರು ಮಾಡ್ತೀನಿ. 1-2 ತಿಂಗಳಲ್ಲೇ ನಾನು ಪೂರ್ತಿ ನನಗೆ ಬದಲಾವಣೆ ನನಗೆ ಕಾಣುತ್ತೆ ಫ್ರೆಂಡ್ಸ್. ಅಂದರೆ ಅವ್ರೇನಾದರೂ ಹೇಳೋ ಪಾಠದ ಬಗ್ಗೆ ಆಗಿರಲಿ, ಗಿಡಗಳ ಬಗ್ಗೆ ಆಗಿರಲಿ, ಅದು ನೀಟಾಗಿ ನನ್ನ ಮೈಂಡು ಆದಷ್ಟು ಭಾಳ ಚೆನ್ನಾಗಿ ಇಂಪ್ರೂವ್ ಆಕ್ಕೊಂತ ಹೋಗುತ್ತೆ. ಅದಕ್ಕೆ ನಾನು ಕಾರಣ ಹೇಳ್ತೀನಿ ಈ ಮೆಡಿಟೇಷನ್ನೇ. ನಮ್ಮ ಗುರುಗಳಾದ ನಳಿನಿ ಮೇಡಮ್ ಅವರು. ಹಾಗಾಗಿ ನನಗೇನೋ ಬದಲಾವಣೆ ಆಗಿದೆಯಲ್ಲ, ನನಗೇನೋ ಬದಲಾವಣೆ ಆಗಿದೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡು ಅವರು ನಾವು ಮಾಡೋದನ್ನು ನೋಡಿಬಿಟ್ಟು ನನಗೆ ಅಲ್ಲಿ ಲೀಡರ್ಶಿಪ್ ಕೊಡ್ತಾರೆ ಫ್ರೆಂಡ್ಸ್. ನೀವು ನಂಬಲ್ಲ, ನಾನು ಹೋಗ್ಬಿಟ್ಟು ನನಗೆ ಅಲ್ಲಿ ಅಡ್ಜಸ್ಟ್ ಆಗ್ಲಿಕ್ಕೆ ಒಂದು 15 ದಿನ, ಆಮೇಲೆ ಒಂದು 2 ತಿಂಗಳು, 2 ತಿಂಗಳಲ್ಲಿ ನನಗೆ ಅಲ್ಲಿ ಲೀಡರ್ಶಿಪ್ ಕೊಡ್ತಾರೆ. ನಾನು ಅಲ್ಲಿರೋ ಮಕ್ಕಳಿಗೆ ನಾವು ಆವಾಗ ಎಷ್ಟು ಜನ ಇರ್ತೀವಿ ಅಂತಂದರೆ ಒಂದು 16 ಜನ ಇರ್ತೀವಿ ಫ್ರೆಂಡ್ಸ್. ಕರ್ನಾಟಕದಲ್ಲೇ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿರ್ತಾರೆ. ಉತ್ತರ ಕರ್ನಾಟಕ ಅಂತಂದರೆ ನಾನು ಒಬ್ಬನೇ ಇರ್ತೀನಿ ಫ್ರೆಂಡ್ಸ್. ಮಿಕ್ಕಿದವರೆಲ್ಲ ಈ ಕಡೆ ಮೈಸೂರು ಕಡೆಯವರು, ಆಮೇಲೆ ಕೋಲಾರ ಕಡೆಯವರು, ಆಮೇಲೆ ಇಲ್ಲೇ ಕರ್ನಾಟಕದಲ್ಲೇ ಈ ಜಿಲ್ಲೆಗಳಿಂದ ಬಂದಿರ್ತಾರೆ. ಎಲ್ಲರೂ ಸೇರಿಬಿಟ್ಟು 16 ಜನ ಇರ್ತೀವಿ ನಮ್ಮ ಬ್ಯಾಚಲ್ಲಿ 2007. ಹಾಗಾಗಿ ನನಗೆ ಲೀಡರ್ಶಿಪ್ ಕೊಡ್ತಾರೆ. ಬೆಳಿಗ್ಗೆ ಅವ್ರನ್ನೆಲ್ಲ ಎಬ್ಸೋದು, ಆಮೇಲೆ ಮೆಡಿಟೇಷನ್ ಕೂರಿಸೋದು. ಅದು ಅಂದರೆ ನಮ್ಮ ಹಾಸ್ಟೆಲಲ್ಲಿರುವಾಗ ನೀನು ನೋಡ್ಕೋಬೇಕಪ್ಪ, ಅವರಿಗೆ ಸಿಸ್ಟಮಿಗೆ ಎಬ್ಬಿಸ್ಬೇಕು, ಧ್ಯಾನ ಮಾಡಿಸ್ಬೇಕು, ಆಮೇಲೆ ಪ್ರಾರ್ಥನೆಗಳು ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದು ಒಂದು ನನಗೆ ಚಾನ್ಸ್ ಸಿಕ್ಕುತ್ತೆ ಫ್ರೆಂಡ್ಸ್. ಆ ಚಾನ್ಸನ್ನು ನಾನು ನೀಟಾಗಿ ಬಳಸ್ಕೊಂಡು ಅಲ್ಲಿಂದ ನಾನು ಜರ್ನಿ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್. ಹೀಗೆ ಮೆಡಿಟೇಷನ್ ಮಾಡಿಕೊಂಡು ಆಮೇಲೆ ಆ ಸಂಸ್ಥೆ ಹೇಳಬೇಕಂದ್ರೆ ಫ್ರೆಂಡ್ಸ್ ನೋಡಿ, ಈ ಕಡೆ ನಾನು 10ನೇ ಕ್ಲಾಸ್ ಫೇಲ್ ಆಗ್ತೀನಿ. ಆಮೇಲೆ ನಾನು ಕಂಪ್ಯೂಟರ್ ಕ್ಲಾಸಿಗಂತ ಹೋಗಿರ್ತೀನಿ. ಆದರೂ ನಾನು ಇಷ್ಟು ದೂರ ಬಂದುಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ಜಾಯಿನ್ ಆದಮೇಲೆ ನನಗೆ ಅಲ್ಲಿ ಗೊತ್ತಾಗುತ್ತೆ ನೋಡಿ ಫ್ರೆಂಡ್ಸ್, ಎಷ್ಟೆಲ್ಲ ವ್ಯಾಲ್ಯೂಬಲ್ ಥಿಂಗ್ಸ್ಗಳು ಅಲ್ಲ ನನಗೆ ಮಿಸ್ ಆಗಿಬಿಡ್ತಿತ್ತಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಯೋಚನೆ ಮಾಡಿಕೊಂಡು ಹೋಗಿದ ತಕ್ಷಣ ಫ್ರೆಂಡ್ಸ್, 1 ನಿಮಿಷ 1 ಗಂಟೆ ವೇಸ್ಟ್ ಮಾಡಲಾರ್ದೆ ಅಲ್ಲಿ ಬರೋ ಸಾರ್ಗಳು, ಗುರುಗಳಾಗಿರ್ಬೋದು, ಮೇಡಮ್ಗಳಾಗಿರ್ಬೋದು, ಅಲ್ಲೇನೆಲ್ಲ ಯಾವ್ಯಾವ ಬಗ್ಗೆ ಮಾತಾಡ್ತಾರೆ, ನಮ್ಮ ಗಿಡದಾಗಿರಲಿ, ಆಮೇಲೆ ಅಲ್ಲಿ ಸೇಲ್ಸ್ ಸೆಕ್ಷನ್ ಅಂತಿದ್ದು ಸೇಲ್ಸ್ ಸೆಕ್ಷನ್ ಆಗಿರಲಿ, ಆಮೇಲೆ ಪ್ರೊಡಕ್ಷನ್ ಸೆಕ್ಷನ್ ಇತ್ತು ಪ್ರೊಡಕ್ಷನ್ ಸೆಕ್ಷನ್ ಆಗಿರಲಿ, ಆಮೇಲೆ ವೆಜಿಟೇಬಲ್ ಸೆಕ್ಷನ್ ಇತ್ತು ವೆಜಿಟೇಬಲ್ ಸೆಕ್ಷನ್ ಆಗಿರಲಿ, ಈ ಥರ ಕೆಲವೊಂದು ಏರಿಯಾಗಳಿದ್ವು. ಅವೆಲ್ಲ ಏರಿಯಾಗಳ ಬಗ್ಗೆ ಒಂದೊಂದಾಗಿ ತಿಳ್ಕೊಂಡು ಹೋಗ್ತೀನಿ. ಮೊದಲನೇದಾಗಿ ಅವರು ಅಲ್ಲಿ ಹೋಗಿದ ತಕ್ಷಣ ನಮಗೆ ಮೆಡಿಟೇಷನ್ ಬಗ್ಗೆ ತುಂಬ ನೀಟಾಗಿ ಹೇಳಿಕೊಟ್ರು. ಅದನ್ನು ನಾನು ಅಭ್ಯಾಸ ಮಾಡಿಕೊಂಡು ಆದಮೇಲೆ ಅವರು ಸ್ವಚ್ಛತೆ ಬಗ್ಗೆ ಹೇಳ್ತಾರೆ. ಸ್ವಚ್ಛತೆಯ ಬಗ್ಗೆನೂ ನಾವು ನೀಟಾಗಿ ಅದನ್ನು ಕಲಿತ್ಕೊಂಡು ಆಮೇಲೆ ಅಂದರೆ ನೋಡಿ, ನಮ್ಮ ವೈಯಕ್ತಿಕವಾಗಿ ನಾವು ಅಂಗವಿಕಲರಾಗಿ ಯಾವುದೇ ಇದರಲ್ಲಿ ವಿಷಯಗಳಲ್ಲಿ ಹಿಂದೆ ಇರಬಾರ್ದು, ಪ್ರತಿಯೊಂದರಲ್ಲಿಯೂ ಮುಂದೆ ಇರಬೇಕಂತ ಹೇಳ್ಬಿಟ್ಟು ಫಸ್ಟ್ ಅಂತಂದರೆ ಅವರು ಸೆಲ್ಫ್ ಕಾನ್ಫಿಡೆನ್ಸ್ ಬಗ್ಗೆ ತುಂಬ ಹೇಳ್ಕೊಡ್ತಾರೆ ಫ್ರೆಂಡ್ಸ್. ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು, ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬಾರ್ದು ಅಂತೇಳ್ಬಿಟ್ಟು ಅದರ ಬಗ್ಗೆ ತುಂಬ ಮೋಟಿವೇಶನ್ಗಳು ಮಾತಾಡ್ತಾರೆ. ಅದನ್ನು ನಾನು ತಿಳ್ಕೊಂಡು ಆಮೇಲೆ ಓನಾಗಿ ಎಲ್ಲೇ ಹೋದರೂ ನಮ್ಮ ಲೈಫನ್ನು ನಾವು ಸಿಂಗಲಾಗಿ ಲೀಡ್ ಮಾಡಬೇಕು, ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಹೇಳಿ, ಅವರು ನಮ್ಮ ಬಟ್ಟೆಗಳು ನಾವೇ ತೊಳ್ಕೊಬೇಕು, ನಾವಿರೋ ಜಾಗವನ್ನು ನಾವೇ ಸ್ವಚ್ಛತೆ ಮಾಡ್ಕೋಬೇಕು. ಆಮೇಲೆ ಅಡುಗೆ ಅಂತಂದರೆ ಕುಕ್ಕಿಂಗು ನಾವೇ ಮಾಡಬೇಕು. ಅವೆಲ್ಲ ಕಲಿಸ್ಕೊಡ್ತಾರೆ. ಆಮೇಲೆ ಊಟದ ವಿಚಾರದಲ್ಲಿ ಬಂದಂತಂದ್ರೆ ಫ್ರೆಂಡ್ಸ್ ಹೇಳಿದೆಲ್ಲ, ಒಂದು ಅಗಳು ಕೂಡ ವೇಸ್ಟ್ ಮಾಡೋಂಗಿಲ್ಲ. ಊಟದ ಬೆಲೆ ಏನು ಅಂತ ಹೇಳ್ಬಿಟ್ಟು ಎಷ್ಟು ನೀಟಾಗಿ ಹೇಳ್ಕೊಡ್ತಾರೆ ಫ್ರೆಂಡ್ಸ್. ಅದು ನನ್ನ ಲೈಫಲ್ಲಿ ನಾನು ಮರೆಯಲ್ಲ. ನಾನು ಅಷ್ಟು ದಿನ ಆಗಿದ್ರೂ ಇವತ್ತು ನಾನು ನಿಮ್ಮ ಜೊತೆಯಲ್ಲಿ ನನ್ನ ಲೈಫ್ ಸ್ಟೋರಿ ಬಗ್ಗೆ ನಾನು ನಿಮ್ಗೆ ಶೇರ್ ಮಾಡ್ಕೊಳ್ತಿದ್ದೆ ಅಂದರೆ ಖುಷಿಯಾಗಿ ಹೇಳ್ತೀನಿ. ಇವತ್ತುವರೆಗೂ ಅಲ್ಲಿ ಕೊಟ್ಟಿರತಕ್ಕಂಥ ಒಂದೊಂದು ತುತ್ತೂ ನಾನು ಮರೆಯೋಕ್ಕಾಗಲ್ಲ ಫ್ರೆಂಡ್ಸ್. ಅಷ್ಟು ವ್ಯಾಲ್ಯೂಬಲ್ ಆಗಿ ಅವರು ತಿಳಿಸ್ಕೊಡ್ತಾರೆ.
ಆಮೇಲೆ ಕ್ವಾಲಿಟಿನೂ ಹಿಂಗೆ ಇರುತ್ತೆ, ಕ್ವಾಂಟಿಟಿನೂ ಹಿಂಗೆ ಇರುತ್ತೆ ಫ್ರೆಂಡ್ಸ್. ಯಾವುದೇ ಕಾರಣಕ್ಕೂ ಒಂದು ಹಗ್ಳು ಕೂಡ ಮಿಸ್ ಮಾಡೋಂಗಿಲ್ಲ. ಅಷ್ಟು ನೀಟಾಗಿ ಊಟದ ವ್ಯವಸ್ಥೆ ಮಾಡಿಕೊಡ್ತಾರೆ ಫ್ರೆಂಡ್ಸ್ ಅವರು. ಅದಾದಮೇಲೆ ಊಟದ ವಿಚಾರ ಆಯಿತು. ಆಮೇಲೆ ವಾರದಲ್ಲಿ ಒಂದು ಸತಿ ನಮ್ಮ ಆರೋಗ್ಯದ ಬಗ್ಗೆ ಅಂತಂದರೆ ಹೇಗೆಲ್ಲ ಇದರ ಬದಲಾವಣೆ ಫ್ರೆಂಡ್ಸ್, ಅಲ್ಲಿ ನಾನು ಹೇಳ್ತೀನಲ್ಲ ಪ್ರತಿನಿತ್ಯ. ಆಮೇಲೆ ತರಕಾರಿಗಳು ನಾವು ಅಲ್ಲೇ ಬೆಳೀತಾ ಇದ್ವಿ, ತರಕಾರಿ ನಾವು ಅಲ್ಲೇ ಬೆಳೆದು ಆ ತರಕಾರಿಗಳನ್ನೇ ನಾವು ಊಟಕ್ಕೆ ಯೂಸ್ ಮಾಡ್ಕೊಳ್ತಾ ಇದ್ವಿ. ಯಾವುದೇ ಕಾರಣಕ್ಕೆ ಹೇಳ್ತೀನಲ್ಲ, ಈ ಮೆಡಿಟೇಷನ್ನು ಆಮೇಲೆ ಒಳ್ಳೆಯ ತರಕಾರಿಗಳು ನಾವು ಊಟಕ್ಕೆ ಯೂಸ್ ಮಾಡೋದ್ರಿಂದ ಯಾವುದು ಕಾಯಿಲೆ ಕಸಗಳು ಬರಲ್ಲ ಫ್ರೆಂಡ್ಸ್. ಆಮೇಲೆ ನಾವೇನು ಪ್ರತಿನಿತ್ಯ ಏನು ಬೆಳಗ್ಗೆ ಬೇಗ ಎದ್ದೇಳಬೇಕು ಅಂತ ಹೇಳ್ತೀವಲ್ಲ, ಎದ್ಬಿಟ್ಟು ಈ ಅಭ್ಯಾಸಗಳನ್ನು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಆಮೇಲೆ ಬನ್ನಿ ಟ್ರೈನಿಂಗಿಗೆ ಹೋಗೋಣ ಈಗ. ಟ್ರೈನಿಂಗ್ ಅಂತಂದರೆ ಈಗ ಮೊದಲು ಅಲ್ಲಿ ಕೂಡ ಕೆಲಸದ ಜಾಗದಲ್ಲಿ ಅಲ್ಲಿ ಕೂಡ ಮೇಯ್ನಾಗಿ ಸ್ವಚ್ಛತೆ ಬಗ್ಗೆ ಹೇಳ್ಕೊಡ್ತಾರೆ ಫ್ರೆಂಡ್ಸ್. ನಾವು ಮಾಡೋ ಏರಿಯಾಗಳು ಈಗೇನು ಹೇಳ್ದಲ್ಲ, ಫಸ್ಟು ಪ್ರೊಡಕ್ಷನ್ ಏರಿಯಾ, ಗಿಡಗಳು ಯಾವ ಥರ ಕಟಿಂಗ್ಸ್ ಮಾಡಬೇಕು, ಆಮೇಲೆ ಸೀಡ್ಸ್ ಯಾವ ಥರ ಸೀಡ್ಸ್ ಸೋಯಿಂಗ್ ಮಾಡಬೇಕು ಅಂತೇಳ್ಬಿಟ್ಟು ಅವರೇನು ಟ್ರೈನಿಂಗಲ್ಲಿ ಹೇಳ್ಕೊಡ್ತಾರೆ, ಅದನ್ನು ಕಲಿತೀನಿ. ಆದಮೇಲೆ ಗಿಡಗಳ ಹೆಸರು ಫ್ರೆಂಡ್ಸ್, ಗಿಡಗಳ ಹೆಸರು ಐಡೆಂಟಿಫೈ ಮಾಡೋದು. ಅದರಲ್ಲಿ ಗಿಡದ ಹೆಸರುಗಳನ್ನು ಕಲಿತು ಆ ಗಿಡಗಳು ಏನು ಇಂಡೋರ್ ಯಾವುದು ಅಂದರೆ ಮನೆ ಒಳಗಡೆ ಇರತಕ್ಕಂಥ ಗಿಡಗಳು ಯಾವುದು, ಆಮೇಲೆ ಔಟ್ಡೋರ್ ಅಂದರೆ ಪೂರ್ತಿ ಬಿಸಿಲಲ್ಲಿ ಬರತಕ್ಕಂಥ ಗಿಡಗಳು ಯಾವುದು, ಆಮೇಲೆ ಶಮಿ ಶೇಡ್ ಅಂತ ಹೇಳ್ತಾರೆ. ಶಮಿ ಶೇಡ್ ಅಂತಂದರೆ ಸ್ವಲ್ಪ ನೆರಳು ಬೀಳೋ ಜಾಗದಲ್ಲಿ ಇರತಕ್ಕಂಥ ಗಿಡಗಳು ಯಾವುವು ಅಂತ ಹೇಳ್ಬಿಟ್ಟು ಅದನ್ನು ಹೇಳ್ಕೊಡ್ತಾರೆ. ಅದನ್ನು ಕೂಡ ನಾನು ನೀಟಾಗಿ ಕಲಿತೀನಿ. ಅದಾದಮೇಲೆ ಪಾಟಿಂಗು ಮತ್ತು ರಿಪಾಟಿಂಗ್ ಅಂತ ಹೇಳ್ಬಿಟ್ಟು ರಿಪಾಟಿಂಗ್ ಅಂತ ಹೇಳ್ತಾರೆ. ಅಂದರೆ ಉದಾಹರಣೆಗೆ ಒಂದು ಗಿಡ ಇರುತ್ತೆ. ಆ ಗಿಡನ ಒಂದು 2 ವರ್ಷ ಇಟ್ಟಿರ್ತಾರೆ ಫ್ರೆಂಡ್ಸ್. 2 ವರ್ಷ ಆದಮೇಲೆ ಮತ್ತೆ ಅದರಲ್ಲಿ ದೊಡ್ಡದಾಗಿ ಬೆಳೆದಿರುತ್ತೆ. ಆ ಪಾಟನ್ನು ಇನ್ನೊಂದು ಪಾಟಿಗೆ ವರ್ಗಾವಣೆ ಮಾಡೋದು, ಅದನ್ನೇ ರಿಪಾಟಿಂಗ್ ಅಂತ ಹೇಳ್ತಾರೆ. ರಿಪಾಟಿಂಗ್ ಅಂತಂದರೆ ಅದನ್ನು ನೋಡಿ ಹೀಗೆಲ್ಲ ನಾವು ಉದಾಹರಣೆಗೆ ನಿಮಗೆ ಆ ಗಿಡ ಯಾವ ಥರ ತೆಗಿಬೇಕು, ಇನ್ನೊಂದು ಪಾಟಿಗೆ ಹಾಕುವಾಗ ಆ ಪಾಟಿಗೆ ಹೋಲ್ಸ್ ಇದೆಯೋ ಇಲ್ಲ ಅಂತ ಹೇಳ್ಬಿಟ್ಟು ಚೆಕ್ ಮಾಡಬೇಕು. ಆಮೇಲೆ ಹೋಲ್ಸಿಗೆ ನಾವು ಚಿಪ್ಸ್ ಅಂತ ಹಾಕ್ತೀವಿ, ಪಾಟ್ ಪೀಸ್ಗಳು ಹಾಕಿ ಆಮೇಲೆ ಅದಕ್ಕೆ ಸ್ಯಾಂಡ್ ಹಾಕಿ ಆಮೇಲೆ ಸಾಯಿಲ್ ಮೀಡಿಯಾ ಅಂತ ಇರುತ್ತೆ. ಸಾಯಿಲ್ ಮೀಡಿಯಾ ಅಂತಂದರೆ ಏನು, ಸಾಯಿಲಿಗೆಲ್ಲ ಏನೆಲ್ಲ ಯಾವ ಥರ ಎಲ್ಲ ಹಾಕ್ತಾರೆ ಮೆನ್ಯೂರ್ಗಳು, ಉದಾಹರಣೆಗೆ ಕೆಂಪು ಮಣ್ಣು ಆಗಿರ್ಬೋದು, ವರ್ಮಿ ಕಾಂಪೋಸ್ಟ್ ಆಗಿರ್ಬೋದು, ಈ ಥರನೂ ಎರಡನ್ನೇ ಯಾವ ಪ್ರಮಾಣದಲ್ಲಿ ಆಮೇಲೆ ಸ್ಯಾಂಡ್ ಆಗಿರ್ಬೋದು, ರೆಡ್ ಸಾಯಿಲು, ವರ್ಮಿ ಕಾಂಪೋಸ್ಟು, ಸ್ಯಾಂಡು, ಈ ಮೂರನ್ನು ಎಷ್ಟೆಷ್ಟು ಭಾಗದಲ್ಲಿ ಎಷ್ಟೆಷ್ಟು ಕ್ವಾಂಟಿಟಿಯಲ್ಲಿ ಆಗಬೇಕು ಅನ್ನೋದರ ಬಗ್ಗೆ ಹೇಳ್ಕೊಡ್ತಾರೆ. ಅದನ್ನು ಕಲಿತೀನಿ ಫ್ರೆಂಡ್ಸ್. ಆಮೇಲೆ ಇದನ್ನು ಹೇಳಿದ್ನಲ್ಲ ಫ್ರೆಂಡ್ಸ್, ನನ್ನ ಟ್ರೈನಿಂಗಲ್ಲಿ ಇವನ್ನು ಕಲಿತಿರುವಾಗ ನನಗೆ ಅಲ್ಲಿ 10 ತಿಂಗಳು ಇರುತ್ತೆ ಅಂತಂದರೆ 5 ತಿಂಗಳು ನನಗೆ ಒಂದು ಅವ್ರದ್ದು ಯೂನಿಟ್ಗಳಿದ್ದಾವೆ. ಒಂದು ಯೂನಿಟಲ್ಲಿ 5 ತಿಂಗಳು ಇರಿಸ್ತಾರೆ ಫ್ರೆಂಡ್ಸ್. ಆ 5 ತಿಂಗಳಲ್ಲಿ ನಾನು ಮೆಡಿಟೇಷನ್ನು ಮತ್ತು ನಮ್ಮ ಸ್ವಚ್ಛತೆ ಬಗ್ಗೆ, ಆಮೇಲೆ ಈ ವೀಡಿಂಗ್ ಕ್ಲೀನಿಂಗ್ ಅಂದರೆ ನೋಡಿ, ಗಿಡಗಳು ಹಾಕಿರ್ತೀವಿ, ಅಲ್ಲಿ ಕಳೆ ಬಂದಿರುತ್ತೆ, ಕಳೆ ಹೇಗೆ ತೆಗಿಬೇಕು, ಗಿಡ ಹಾಕಿರೋ ಏರಿಯಾನೆಷ್ಟು ಹೇಗೆ ನೀಟಾಗಿ ಇಟ್ಕೋಬೇಕು, ಕಳೆ ತೆಗೆದು ಆಮೇಲೆ ಮಣ್ಣು ಲೂಸ್ ಮಾಡೋದು, ಅದನ್ನು ಹೇಳ್ಕೊಡ್ತಾರೆ. ಅದನ್ನು ಕಲಿತೀನಿ ಫ್ರೆಂಡ್ಸ್. ಹಾಗೆ ಈ ಒಂದು 5 ತಿಂಗಳಲ್ಲಿ ನಾನು ಇಷ್ಟು ಕಲಿತೀನಿ ನೋಡಿ ಫ್ರೆಂಡ್ಸ್. ಮೆಡಿಟೇಷನ್ನು, ನಮ್ಮ ಸ್ವಚ್ಛತೆ ಬಗ್ಗೆ, ಆಮೇಲೆ ವೀಡಿಂಗ್ ಕ್ಲೀನಿಂಗು, ಪ್ಲಾಂಟ್ಸ್ ನೇಮು, ಇಂಡೋರು ಔಟ್ಡೋರು, ಶಮಿ ಶೇಡು ಮತ್ತು ಪಾಟಿಂಗು, ರಿಪಾಟಿಂಗು ಅನ್ನೋದ್ರ ಬಗ್ಗೆ ನಾನು ಅಲ್ಲಿ ಕಲಿತೀನಿ ಫ್ರೆಂಡ್ಸ್. ಆಮೇಲೆ ಇದು ಆದಮೇಲೆ ಈ ಒಂದು 4-5 ಪಾಯಿಂಟ್ಸ್ ನಾನು ಹೇಳಿದೆಲ್ಲ, ಇದರ ಜೊತೆಗೆ ನಮಗೆ ಸೇಲ್ಸ್ ಏರಿಯಾ ಅಂತ ಹೇಳಿಬಿಡ್ತಾರೆ ಫ್ರೆಂಡ್ಸ್. ಅಂದರೆ ಅಲ್ಲಿ ಗಿಡಗಳು ಯಾವ್ಯಾವು ಇದ್ದಾವೆ ಅಂದರೆ ಅಲ್ಲಿ ಸೇಲ್ಸ್ ಏರಿಯಾದಲ್ಲಿ ಹೇಳ್ಬೇಕಂತಂದರೆ ಇಂಡೋರು, ಔಟ್ಡೋರು, ಶಮಿ ಶೇಡು, ಆಮೇಲೆ ಆರ್ನಮೆಂಟಲ್ ಪ್ಲ್ಯಾಂಟ್ಸು, ಆಮೇಲೆ ಮೆಡಿಸಿನ್ ಪ್ಲ್ಯಾಂಟ್ಸು,
ಮೆಡಿಸಿನ್ ಪ್ಲಾಂಟ್ಸಲ್ಲಿ ಕೂಡ ಅಲ್ಲಿ ಬಹಳಷ್ಟು ಇದಾವೆ ಫ್ರೆಂಡ್ಸ್, ನಮಗೆ ಉಪಯೋಗ ಬರತಕ್ಕಂಥದ್ದು. ಅಂದರೆ ಉದಾಹರಣೆಗೆ ಮೆದುಳು ಚುರುಕಾಗಲಿಕ್ಕೆ, ಆಮೇಲೆ ಮೂಳೆಗಳಿಗೆ, ಆಮೇಲೆ ಕಣ್ಣುಗಳಿಗೆ, ಆಮೇಲೆ ಗಂಟ್ಲುಗಳಿಗೆ ಪ್ರತಿಯೊಂದಕ್ಕೂ, ಆಮೇಲೆ ಕಿಡ್ನಿ ಸ್ಟೋನಿಗೆ. ಮುಂದಿನ ದಿನಗಳಲ್ಲಿ ನಾನು ಅದೊಂದು ಎಪಿಸೋಡೇ ಮಾಡ್ತೀನಿ ಫ್ರೆಂಡ್ಸ್. ಖಂಡಿತ ನಾನು ಮೆಡಿಸಿನ್ ಗಿಡಗಳ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಆ ಥರ ಸೆಕ್ಷನ್ಗಳಿರ್ತವೆ ಫ್ರೆಂಡ್ಸ್. ಆಮೇಲೆ ನಮಗೆ ಏನಂತಂದರೆ ಇದು ಸೇಲ್ಸ್ ಏರಿಯಾದಲ್ಲಿ ಹೋಗುವಾಗ ಕಸ್ಟಮರ್ ಬರ್ತಾರೆ ಫ್ರೆಂಡ್ಸ್. ಅಲ್ಲಿ ಕಸ್ಟಮರ್ ಜೊತೆ ಹೇಗೆ ಅವ್ರ ಜೊತೆ ಯಾವ ರೀತಿ ಹೇಗೆ ಮಾತಾಡೋದು, ಕಮ್ಯುನಿಕೇಷನ್ ಮಾಡೋದು ಅವ್ರ ಜೊತೆಲಿ, ಅದೆಲ್ಲ ಈ 5 ತಿಂಗಳಲ್ಲೇ ನಾನು ಕಲಿತೀನಿ ಫ್ರೆಂಡ್ಸ್. ಕಸ್ಟಮರ್ ಜೊತೆ ಮಾತಾಡೋದಾಗಲಿ, ಆಮೇಲೆ ಗಿಡಗಳು ಅಂದರೆ ಸೇಲ್ಸ್ ಏರಿಯಾದಲ್ಲಿ ಹೋಗಿ ಒಂಥರ ಖುಷಿ ಫ್ರೆಂಡ್ಸ್. ಅಲ್ಲಿ ಗಿಡಗಳ ಹೆಸರು ಹೇಳ್ತಾ ಇದ್ದಾರಲ್ಲ, ಅದನ್ನು ನೀಟಾಗಿ ನೋಟ್ ಮಾಡಿಕೊಂಡು, ಆಮೇಲೆ ಆ ಗಿಡದ ರೇಟ್ ಎಷ್ಟಿದೆ ಅಂತೇಳ್ಬಿಟ್ಟು ರೇಟ್ಗಳು ತಿಳ್ಕೊಳ್ತಾ ಇದೆ. ಆಮೇಲೆ ಬಿಲ್ ಮಾಡಿಸೋದಂತೆ. ಬಿಲ್ ಹೇಗೆ, ಗಿಡದ ಹೆಸರು ಮತ್ತು ರೇಟು, ಆಮೇಲೆ ಮೆನ್ಯೂರ್ಗಳು, ಪಾಟ್ಸ್ಗಳು ಯಾವ ಥರ ಅವರು ತೊಗೊಳ್ತಿದ್ರು ಅದನ್ನು ನಾನು ತುಂಬ ಚೆನ್ನಾಗಿ ಇಷ್ಟಪಟ್ಟು ಕಲಿತಾ ಇದ್ದೆ ಫ್ರೆಂಡ್ಸ್. ಅದನ್ನು ನಾನು ಅಷ್ಟೆಲ್ಲ ಅಲ್ಲಿ ಕಲಿತೀನಿ 5 ತಿಂಗಳಲ್ಲಿ. ಆಮೇಲೆ ಅಲ್ಲಿರೋ ಕೆಲವೊಬ್ಬರು ಗ್ರಾಹಕರು ನಾವು ಅವ್ರ ಜೊತೆ ಮಾತಾಡೋ ರೀತಿನ ನೋಡಿಬಿಟ್ಟು ಅವರು ನಮಗೆ ತುಂಬ ಖುಷಿಯಾಗಿ ಮಾತಾಡಿಸೋರು. ಆಮೇಲೆ ಅವರು ನಮಗೆ ಆವಾಗಲೇ ನಮಗೆ ನಮ್ಮ ಮನೆಯಲ್ಲಿ ಒಂದು 4 ಪಾಟ್ಸ್ ಇದೆ, ನೀವು ಬಂದು ರಿಪಾರ್ಟಿಂಗ್ ಮಾಡಿಕೊಡ್ತೀರಾ ಹಾಗೆಲ್ಲ ಕೇಳೋರು. ಆವಾಗ ನಾವು ವೀಕ್ ಡೇಸ್ ಇರುವಾಗ ಅವ್ರ ಮನೆಗಳಿಗೆ ಹೋಗ್ಬಿಟ್ಟು ರಿಪಾರ್ಟಿಂಗ್ ಮಾಡಿಬಿಟ್ಟು ಬರೋ ಫ್ರೆಂಡ್ಸ್. ಅವರು ನಮಗೆ ಖುಷಿಯಾಗಿ ಅವ್ರ ಕೈಗೆ ಎಷ್ಟಾಗತ್ತೆ ಅಷ್ಟು ನಮಗೆ ಕಾಸು ಕೊಡೋರು. ಅಂದರೆ ನಾವು ಟ್ರೈನಿಂಗ್ ಸೆಂಟ್ರಲ್ಲಿ ನಾವು ಆವಾಗ ಹೋಗ್ಬಿಟ್ಟು ರಿಪಾರ್ಟಿಂಗ್ ಮಾಡ್ಕೊಂಬರ್ತಿದ್ವಿ. ಅದು ಒಂದು ಖುಷಿ ಆಗ್ತಿತ್ತು ಫ್ರೆಂಡ್ಸ್ ನಮಗೆ. ಆದಮೇಲೆ ಹಾಗೆ ಬರ್ತಾ ಬರ್ತಾ ಒಬ್ಬೊಬ್ಬರು ಹೇಗಾಗ್ತಿತ್ತು ಅಂತಂದರೆ, ಈಗ ನಾವು ಅಲ್ಲಿ ಗಿಡಗಳು ಮಾರಾಟ ಮಾಡಬೇಕಂತ ಹೇಳುವಾಗ ಕೆಲವೊಬ್ಬರು ಕಸ್ಟಮರ್ಗಳು ನಮ್ಮ ಹೆಸರನ್ನು, ನಾವು ಆ ಏರಿಯಾದಲ್ಲಿ ಇಲ್ಲ ಅಂದರೆ ನಮ್ಮ ಹೆಸರನ್ನು ಕರೆಯೋರು ಫ್ರೆಂಡ್ಸ್. ಅಷ್ಟು ಹೇಳಬೇಕಂದ್ರೆ ಫುಲ್ ನಾನು ಫೇಮಸ್ ಆಗಿಬಿಟ್ಟಿದ್ದೆ ಫ್ರೆಂಡ್ಸ್ ಅಲ್ಲಿ. ನನ್ನ ಹೆಸರು ದೇವಸತ್ ಸೂರ್ಯ ನಾಯ್ಕ್ ಅಂತ ಏನು ಹೇಳ್ತೀವಿ, ನನಗೆ ಅಲ್ಲಿ ಸಂಸ್ಥೆಯಲ್ಲಿ ಸುರೇಶ್ ಅಂತಲೇ ಕರಿತಿದ್ರು ಫ್ರೆಂಡ್ಸ್. ಹಾಗಾಗಿ ನಾನು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ನನ್ನ ಈ ತರಬೇತಿಗೆ ಹೋಗಿ ಏನು ಸೇರ್ತೀನಿ, ಮೊದಲನೇ ಸ್ಟೆಪ್ಪು ಅಂತಂದರೆ ನನ್ನ ತರಬೇತಿ ಜೊತೆಗೆ ಫ್ರೆಂಡ್ಸ್ ನಾನೊಂದು ಕೋಲ್ ತೊಗೊಂಡು ಬಂದಿರ್ತೀನಿ. ಅವರು ನನಗೆ ಈ 5 ತಿಂಗಳಲ್ಲಿ ನನಗೆ ನನ್ನ ಕೆಲಸ ನೋಡಿಬಿಟ್ಟು, ಓ ಈ ಹುಡುಗದಲ್ಲಿ ಟ್ಯಾಲೆಂಟ್ ಇದೆ ಅಂತೇಳ್ಬಿಟ್ಟು ಅವ್ರು ನೋಡಿಬಿಟ್ಟು ಗುರುತಿಸಿ ನನ್ನ ಕೋಲ್ ಬಿಡಿಸ್ಬಿಟ್ಟು ಅವರು ಒಂದು ಕ್ರಚಸ್ ಕೊಡ್ತಾರೆ. ಆ ಕ್ರಚಸ್ ಮೇಲೆ ನಾನು ತರಬೇತಿಯಲ್ಲಿ ಹೋಗಾಗ ಒಂದು 5 ತಿಂಗಳು ನಾನು ಕ್ರಚಸ್ ಮೇಲೆ ಓಡಾಡ್ತೀನಿ. ಆಮೇಲೆ ಅದು ಅಲ್ಲಿ ಕೂಡ ಕ್ರಚಸ್ಸು ಅಂತಂದರೆ ನೋಡಿ, ನನಗೆ ಈ ಅಂಗವಿಕಲತೆ ಅನ್ನೋದು ಒಂದು ಸ್ಟೆಪ್ಪು. ನಾನು ಇನ್ನೊಂದು ಸ್ಟೆಪ್ ಫ್ರೆಂಡ್ಸ್ ಅಂದರೆ ಕೋಲ್ ಮೇಲೆ ಇದ್ದಿದ್ದು ಕ್ರಚಸ್ ಬಂತು. ಅದೊಂದು ಖುಷಿಯಾಗತ್ತೆ, ಈ ಥರ ಕ್ರಚಸ್ ಇದೆಲ್ಲ ಅಂತೇಳ್ಬಿಟ್ಟು ಹೇಳ್ತಾರೆ. ಆಮೇಲೆ ಮತ್ತು ಹೊಸ ಜನ ಪರಿಚಯಗಳಾಗ್ತಾರೆ ನನಗೆ, ಅದೊಂದು ಖುಷಿಯಾಗತ್ತೆ. ಆಮೇಲೆ ತರಬೇತಿ ಅಂತೂ ಎಷ್ಟಂತಂದರೆ ಅಷ್ಟು ನಾನು ನೀಟಾಗಿ ಕಲಿತೀನಿ. ಆಮೇಲೆ ಅಲ್ಲಿ ಹೋಗಿ ಈ ತರಬೇತಿ ಜೊತೆಗೆ ನಾನೇನು ಹೇಳೋದಲ್ಲ, ಅದಕ್ಕೆಲ್ಲ ಕಾರಣನೇ ಇಷ್ಟೆಲ್ಲ ನನಗೆ ನೆನಪಿನ ಶಕ್ತಿ ಬರಲಿಕ್ಕೆ, ಆಮೇಲೆ ನಾನು ಓದಲಿಕ್ಕೆ, ಆಮೇಲೆ ನಾನು ಬರಲಿಕ್ಕೆ ನಾನು ಮಾಡೋ ಮೆಡಿಟೇಷನ್ನೇ ಫ್ರೆಂಡ್ಸ್. ಅದಾಗಿ ನಾನು ಹೇಳ್ತಾಯಿದ್ದೀನಿ, ನನ್ನ ಲೈಫ್ ಬಗ್ಗೆ ಶೇರ್ ಮಾಡ್ತೀನಿ ಅನ್ನೋಕ್ಕಿಂತ ಮುಂಚೆನೇ ನಾನು ಯೂಟ್ಯೂಬಲ್ಲಿ ನಾನು ಈ ಚಾನಲ್ ಮಾಡಬೇಕಂತ ನಾನು ಅಂದ್ಕೊಂಡಿರೋ ಕಾರಣ ಏನು ಫ್ರೆಂಡ್ಸ್, ಮೆಡಿಟೇಷನ್ ದಯವಿಟ್ಟು ಎಲ್ಲರೂ ಕಲಿಬೇಕು ಅಂತೇಳ್ಬಿಟ್ಟು ಫ್ರೆಂಡ್ಸ್. ಮೆಡಿಟೇಷನ್ ಮಾಡೋದ್ರಿಂದ ಎಷ್ಟೆಲ್ಲ ಉಪಯೋಗ ಆಗುತ್ತೆ ಅಂತೇಳ್ಬಿಟ್ಟು ನನ್ನ ವೈಯಕ್ತಿಕವಾಗಿ ನಾನು ಕಲ್ತಿರೋದನ್ನು ಶೇರ್ ಮಾಡಬೇಕಂತ ಫ್ರೆಂಡ್ಸ್. ಒಬ್ಬ ಮನುಷ್ಯ
ಈ ಯೋಗ ಧ್ಯಾನ ಮಾಡೋದ್ರಿಂದ ಏನೆಲ್ಲ ಅವರಿಗೆ ಕಲಿಕೆ ಮತ್ತು ನಾವು ಮಾಡೋ ಕೆಲಸದ ಬಗ್ಗೆ ಎಷ್ಟು ಆಸಕ್ತಿ ಬರುತ್ತೆ ಅನ್ನೋದು ನನ್ನ ವೈಯಕ್ತಿಕವಾಗಿ ನನಗೆ ಅನುಭವ ಆಗಿದೆ. ಆ ಅನುಭವ ಶೇರ್ ಮಾಡಬೇಕಂತಲೇ ನಾನು ಮೆಡಿಟೇಷನ್ ಮಾಡಿರಿ ಅಂತ ಹೇಳ್ಬಿಟ್ಟು ನಾನು ಹೇಳೋದು ಫ್ರೆಂಡ್ಸ್. ಹಾಗೂ ಮತ್ತು ಅಲ್ಲಿ ಇನ್ನೊಂದು ವಿಶೇಷ ಹೇಳಬೇಕಂತಂದರೆ ನನಗೆ ಅಲ್ಲಿ ಒಬ್ಬರು ಗುರುಗಳು ಸಿಗ್ತಾರೆ. ಇವತ್ತಿನ ದಿನದಲ್ಲಿ ಏನು ಬ್ಲಾಕ್ ಬಾಸ್ಟರ್ ಹಾಡುಗಳನ್ನು ಹಾಡಿ ಹೆಸರು ಗಳಿಸಿರ್ತಾರೆ, ಅವ್ರ ಹೆಸರು ಬಂದ್ಬಿಟ್ಟು ಸಂಜಿತ್ ಹೆಗಡೆ ಅಂತ ಹೇಳ್ಬಿಟ್ಟು. ಅವರ ತಂದೆ ಗಣೇಶ್ ಹೆಗಡೆ ಅಂತ ಹೇಳ್ಬಿಟ್ಟು. ನಮಸ್ಕಾರ ಸರ್. ಗಣೇಶ್ ಹೆಗಡೆ ಅಂತ ಹೇಳ್ಬಿಟ್ಟು ಅವ್ರ ತಂದೆ ನನಗೆ ಅಲ್ಲಿ ಸಿಗ್ತಾರೆ. ಅವರು ನನಗೆ ಈ ಹಾರ್ಟಿಕಲ್ಚರ್ ಟ್ರೈನಿಂಗ್ ತರಬೇತಿಯ ಗುರು ಅವರು ನಮಗೆ. ಅವರು ನನಗೆ ಪರಿಚಯ ಆಗ್ತಾರೆ. ಓಕೆ ಫ್ರೆಂಡ್ಸ್, ಈ ಸಂಚಿಕೆಯಲ್ಲಿ ಮುಗಿಸೋಣ. ಇದ್ರ ಬಗ್ಗೆ ಹಾಗೆ ಮುಂದೆ ಅಂತ ಹೇಳ್ತಾ ನಮಸ್ಕಾರ ಫ್ರೆಂಡ್ಸ್, ಧನ್ಯವಾದಗಳು.